ಭಾರತದಲ್ಲಿ ಅನಿಮೆ ಹವಾ 3 ಕೋಟಿ ರೂಪಾಯಿ ಬಹುಮಾನದೊಂದಿಗೆ ಗಿನ್ನೆಸ್ ದಾಖಲೆಯ ಗುರಿ ಹೊಂದಿರುವ ದಿ ಜೈಂಟ್ ಹಂಟ್ ಇಮೇಜ್ ಗ್ರೂಪ್ನ ಜಾಗತಿಕ ಅನಿಮೆ ಸ್ಪರ್ಧೆಯು ಸೃಜನಶೀಲ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸುವ ಗುರಿ ಹೊಂದಿದೆ. ಬೆಂಗಳೂರು, ಏಪ್ರಿಲ್ 1, 2026. ಭಾರತದ ಸೃಜನಶೀಲ ಶಿಕ್ಷಣ ಕ್ಷೇತ್ರದ ಪ್ರವರ್ತಕ ಸಂಸ್ಥೆಯಾದ ಇಮೇಜ್ ಇನ್ಫೋಟೈನ್ಮೆಂಟ್ ಲಿಮಿಟೆಡ್, ಇಮೇಜ್ ಗ್ರೂಪ್ ಆಫ್ ಕಂಪನೀಸ್ ಇಂದು ದಿ ಜೈಂಟ್ ಹಂಟ್ ಎಂಬ ವಿಶಿಷ್ಟ ಜಾಗತಿಕ ಅನಿಮೆ ಮತ್ತು ಮಂಗಾ ಕಲಾ ಸ್ಪರ್ಧೆಯನ್ನು ಘೋಷಿಸಿದೆ. ಇದರೊಂದಿಗೆ ವಿಶ್ವದ ಅತಿದೊಡ್ಡ ಅನಿಮೆ ಕಲಾ ಸ್ಪರ್ಧೆ ಗಾಗಿ ಅಧಿಕೃತ ಗಿನ್ನೆಸ್ ವಿಶ್ವ ದಾಖಲೆಯ ಪ್ರಯತ್ನವನ್ನು ಕೈಗೊಂಡಿದೆ. ಬೆಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಉಪಕ್ರಮವನ್ನು ಅನಾವರಣಗೊಳಿಸಲಾಯಿತು. ಭಾರತವು ಜಾಗತಿಕ ಸೃಜನಶೀಲ ಚಳುವಳಿಗಳಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ವಿವಿಧ ದೇಶಗಳ ಕಲಾವಿದರು, ವಿದ್ಯಾರ್ಥಿಗಳು ಮತ್ತು ಅನಿಮೆ ಪ್ರಿಯರನ್ನು ಈ ಸ್ಪರ್ಧೆಯು ಒಂದೆಡೆ ಸೇರಿಸಲಿದೆ. ಜಾಗತಿಕವಾಗಿ ಅನಿಮೆ ಕಲಾ ಸ್ಪರ್ಧೆಯೊಂದಕ್ಕೆ ನೀಡಲಾಗುತ್ತಿರುವ ಅತ್ಯಂತ ದೊಡ್ಡ ಮೊತ್ತವಾದ 3 ಕೋಟಿ ರೂಪಾಯಿ ಬಹುಮಾನದ ನಿಧಿಯನ್ನು ಈ ಸ್ಪರ್ಧೆಯು ಒಳಗೊಂಡಿದೆ. ದಿ ಜೈಂಟ್ ಹಂಟ್ ಸ್ಪರ್ಧೆಯು ವ್ಯಾಪ್ತಿ, ಮಾನ್ಯತೆ ಮತ್ತು ಅವಕಾಶಗಳನ್ನು ಮೇಳೈಸಿದ್ದು, ಭಾಗವಹಿಸುವವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಗುರುತು ಮತ್ತು ಉದ್ಯಮದ ಮಾನ್ಯತೆ ಪಡೆಯಲು ಉತ್ತಮ ಅವಕಾಶವನ್ನು ನೀಡುತ್ತದೆ. ಸೃಜನಶೀಲ ಪ್ರತಿಭೆಗಳಿಗಾಗಿ ಒಂದು ಜಾಗತಿಕ ವೇದಿಕೆ 8 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಮುಕ್ತವಾಗಿರುವ ಈ ಸ್ಪರ್ಧೆಯನ್ನು 3 ವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ: 8 ರಿಂದ 15 ವರ್ಷಗಳು, 16 ರಿಂದ 24 ವರ್ಷಗಳು ಮತ್ತು 25 ವರ್ಷ ಮೇಲ್ಪಟ್ಟವರು. ಈ ಸ್ಪರ್ಧೆಯು ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ನಡೆಯಲಿದ್ದು, ಕೈಯಿಂದ ಬಿಡಿಸಿದ ಚಿತ್ರಗಳು ಅಥವಾ ಡಿಜಿಟಲ್ ಕಲಾಕೃತಿಗಳನ್ನು ಸ್ವೀಕರಿಸಲಾಗುತ್ತದೆ. ಇಲ್ಲಿ ಸ್ವಂತಿಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಕೃತಕ ಬುದ್ಧಿಮತ್ತೆ ಮೂಲಕ ರಚಿಸಿದ ಅಥವಾ ನೆರವು ಪಡೆದ ಚಿತ್ರಗಳನ್ನು ಅನುಮತಿಸಲಾಗುವುದಿಲ್ಲ. ಇದು ಮಾನವ ಸೃಜನಶೀಲತೆಯನ್ನು ಸಂಭ್ರಮಿಸುವ ಈ ವೇದಿಕೆಯ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ. ನೋಂದಣಿ ಮತ್ತು ಸಲ್ಲಿಕೆಗಳು ಏಪ್ರಿಲ್ 1, 2026 ರಿಂದ ಆರಂಭವಾಗಲಿದ್ದು, ಜೂನ್ 30, 2026 ರಂದು ಕೊನೆಗೊಳ್ಳಲಿವೆ. ಫಲಿತಾಂಶಗಳನ್ನು ಜುಲೈ 2026 ರ ಅಂತ್ಯದ ವೇಳೆಗೆ ನಿರೀಕ್ಷಿಸಲಾಗಿದ್ದು, ನಂತರ ಆಗಸ್ಟ್ 8 ರಿಂದ 9, 2026 ರಂದು ಚೆನ್ನೈನಲ್ಲಿ ನಡೆಯಲಿರುವ ದಿ ಜೈಂಟ್ ಹಂಟ್ ಅನಿಮೆ ಫೆಸ್ಟಿವಲ್ 2026 ನಲ್ಲಿ ಅದ್ಧೂರಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಜೀವನವನ್ನೇ ಬದಲಿಸುವ ಬಹುಮಾನಗಳು ಮತ್ತು ಜಾಗತಿಕ ಮಾನ್ಯತೆ. ಈ ಸ್ಪರ್ಧೆಯು ಹಿಂದೆಂದೂ ಕಂಡಿರದ ಅಪ್ರತಿಮ ಬಹುಮಾನಗಳನ್ನು ನೀಡುತ್ತದೆ. ಅವುಗಳೆಂದರೆ: ಅತ್ಯುತ್ತಮ ಕಲಾಕೃತಿಗೆ 2 BHK ಮನೆ, ಪ್ರತಿ ವಿಭಾಗದಲ್ಲೂ ಕಾರುಗಳು, ಮೋಟಾರ್ ಸೈಕಲ್ಗಳು, ಚಿನ್ನದ ನಾಣ್ಯಗಳು, ಪ್ಲೇಸ್ಟೇಷನ್ ಕನ್ಸೋಲ್ಗಳು ಮತ್ತು ಇನ್ನೂ ಹಲವು ಬಹುಮಾನಗಳು. 9 ವಿಜೇತರಿಗೆ ಜಪಾನ್ ಪ್ರವಾಸ ಕೇವಲ ಭಾರತದಿಂದ ಭಾಗವಹಿಸುವವರಿಗೆ ಮಾತ್ರ. ಇದರ ಜೊತೆಗೆ ವಿಶ್ವ ದಾಖಲೆಯ ಪ್ರಯತ್ನ ಯಶಸ್ವಿಯಾದಲ್ಲಿ ಅರ್ಹ ಭಾಗವಹಿಸುವವರು ಗಿನ್ನೆಸ್ ವಿಶ್ವ ದಾಖಲೆಯ ಭಾಗವಹಿಸುವಿಕೆಯ ಪ್ರಮಾಣಪತ್ರಗಳನ್ನು ಪಡೆಯಲಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದಿಂದ ನೋಂದಾಯಿಸಿಕೊಳ್ಳುವ ಮೊದಲ 1,00,000 ಮಂದಿಗೆ ಭಾರತದ ಲೆಗೋ ಪ್ರಮಾಣೀಕೃತ ಸ್ಟೋರ್ಗಳಲ್ಲಿ ಬಳಸಬಹುದಾದ 250 ರೂಪಾಯಿ ಮೌಲ್ಯದ ಈ ವೋಚರ್ಗಳನ್ನು ನೀಡಲಾಗುವುದು. ಈ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಇಮೇಜ್ ಗ್ರೂಪ್ನ ಸಂಸ್ಥಾಪಕ ಮತ್ತು ಸಿಇಒ ಶ್ರೀ ಕೆ. ಕುಮಾರ್ ಅವರು ಹೀಗೆ ಹೇಳಿದರು: ಪ್ರತಿಭೆಗಳನ್ನು ಸಬಲೀಕರಣಗೊಳಿಸುವ ಮತ್ತು ಅವುಗಳನ್ನು ಜಗತ್ತಿಗೆ ಪರಿಚಯಿಸುವ ವೇದಿಕೆಗಳನ್ನು ನಿರ್ಮಿಸುವುದು ಯಾವಾಗಲೂ ನಮ್ಮ ಆಶಯವಾಗಿದೆ. ಕೃತಕ ಬುದ್ಧಿಮತ್ತೆ ಸೃಜನಶೀಲತೆಯನ್ನು ಮರುರೂಪಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಮಾನವ ಕಲ್ಪನಾಶಕ್ತಿಯ ಮೌಲ್ಯವನ್ನು ಪುನರುಚ್ಚರಿಸುವುದು ಬಹಳ ಮುಖ್ಯ. ದಿ ಜೈಂಟ್ ಹಂಟ್ ಕೇವಲ ವಿಜೇತರನ್ನು ಹುಡುಕುವ ಸ್ಪರ್ಧೆಯಲ್ಲ, ಇದು ಮಾನವ ಸೃಜನಶೀಲತೆಗಾಗಿ ವಿಶ್ವದ ಅತಿದೊಡ್ಡ ವೇದಿಕೆಯನ್ನು ನಿರ್ಮಿಸುವ ಪ್ರಯತ್ನವಾಗಿದೆ. ಇಲ್ಲಿ ಕಲಾವಿದರನ್ನು ಗುರುತಿಸಲಾಗುತ್ತದೆ, ಗೌರವಿಸಲಾಗುತ್ತದೆ ಮತ್ತು ನೆನಪಿಸಿಕೊಳ್ಳಲಾಗುತ್ತದೆ. ಈ ಉಪಕ್ರಮದ ಮೂಲಕ ಸೃಜನಶೀಲ ಪ್ರತಿಭೆಗಳನ್ನು ಗುರುತಿಸುವ ಮತ್ತು ಸಂಭ್ರಮಿಸುವ ವಿಧಾನವನ್ನು ಮರು ವ್ಯಾಖ್ಯಾನಿಸುವ ಜಾಗತಿಕ ಚಳುವಳಿಯನ್ನು ರೂಪಿಸುವುದು ನಮ್ಮ ಗುರಿಯಾಗಿದೆ. ದಿ ಜೈಂಟ್ ಹಂಟ್ ಮೂಲಕ ನಾವು ಆ ದೃಷ್ಟಿಕೋನವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದೇವೆ. ಇದು ಸೃಜನಾತ್ಮಕ ಕಲಾವಿದರಿಗೆ ಕೇವಲ ಸ್ಪರ್ಧಿಸಲು ಮಾತ್ರವಲ್ಲದೆ ಇತಿಹಾಸದ ಭಾಗವಾಗಲು ಒಂದು ಸುವರ್ಣ ಅವಕಾಶವಾಗಿದೆ. ಕಲಿಕೆ ಚಾಲಿತ ಅಂತರ್ಗತ ವಿಧಾನ ವ್ಯಾಪಕವಾಗಿ ಎಲ್ಲರಿಗೂ ಲಭ್ಯವಾಗುವಂತೆ ಮತ್ತು ಹೆಚ್ಚಿನ ಸಂಖ್ಯೆಯ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ದಿ ಜೈಂಟ್ ಹಂಟ್ ಈ ಕೆಳಗಿನ ಸೌಲಭ್ಯಗಳನ್ನು ನೀಡುತ್ತದೆ: 50 ಸಂಕಲನ ಗಂಟೆಗಳ ಮಾರ್ಗದರ್ಶಿ ಟ್ಯುಟೋರಿಯಲ್ಗಳು, ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಬಹುವಿಧದ ಭಾಷಾ ವಿಷಯಗಳು. ಈ ವಿಧಾನವು ಜಾಗತಿಕ ಗುಣಮಟ್ಟದ ಉತ್ಕೃಷ್ಟತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ವೇದಿಕೆಯನ್ನು ಆರಂಭಿಕರಿಗೂ ಸುಲಭವಾಗಿ ಅರ್ಥವಾಗುವಂತೆ ಮಾಡುತ್ತದೆ. ಜಾಗತಿಕ ತೀರ್ಪುಗಾರರ ಮಂಡಳಿ, ಜಾಗತಿಕ ಮಾನದಂಡಗಳು, ಉನ್ನತ ಮಟ್ಟದ ತೀರ್ಪುಗಾರಿಕೆ ಮತ್ತು ಉದ್ಯಮದ ಪ್ರಸ್ತುತತೆಯನ್ನು ಖಚಿತಪಡಿಸಿಕೊಳ್ಳಲು ಅನಿಮೇಷನ್ ಮತ್ತು ಸೃಜನಶೀಲ ಕ್ಷೇತ್ರದ ಪ್ರಮುಖ ಅಂತಾರಾಷ್ಟ್ರೀಯ ತೀರ್ಪುಗಾರರ ಸಮಿತಿಯು ಈ ಸ್ಪರ್ಧೆಯನ್ನು ಮೌಲ್ಯಮಾಪನ ಮಾಡಲಿದೆ. ಹಿರೋಶಿ ತಕಾನೆ, ಸಿಇಒ ಮತ್ತು ಕ್ರಿಯೇಟಿವ್ ಡೈರೆಕ್ಟರ್, ಸ್ಟುಡಿಯೋ ಆನಿ ಇಂಕ್. ಜಪಾನ್. ಟೊಮೊಯುಕಿ ಅರಿಮಾ, ಕ್ರಿಯೇಟಿವ್ ಡೈರೆಕ್ಟರ್,
ನಿಪ್ಪಾನ್ ಡಿಸೈನ್ ಸೆಂಟರ್, ಜಪಾನ್. ಪೋಕ್ಮನ್ ಮತ್ತು ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಮತ್ತು ಕ್ರಂಚೈರೋಲ್ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದವರು. ಫುಮಿಯೋ ಐಡಾ, ಆಕಾ ಸುಯೆಜೆನ್, ಅನಿಮೇಟರ್ ಮತ್ತು ನಿರ್ದೇಶಕರು, ಜಪಾನ್. ಸೈಲರ್ ಮೂನ್ ಎಟರ್ನಲ್ ಮತ್ತು ನೆಟ್ಫ್ಲಿಕ್ಸ್ನ ರೆಕಾರ್ಡ್ ಆಫ್ ರಾಗ್ನರಾಕ್ನಲ್ಲಿ ಕೆಲಸ ಮಾಡಿದವರು. ಲೇ ಯಾಮಾಮುರಾ, ಸೀನಿಯರ್ ಕ್ರೀಚರ್ ಡಿಸೈನರ್ ಮತ್ತು ಇಲ್ಲಸ್ಟ್ರೇಟರ್, ಜಪಾನ್. ನೆಟ್ಫ್ಲಿಕ್ಸ್ನ ಲೆವಿಯಾಥನ್ನಲ್ಲಿ ಕೆಲಸ ಮಾಡಿದವರು. ಕೋಫಿ ಬಾಜೆಲ್ ಸ್ಮಿತ್, ಮಂಗಾ ಕಲಾವಿದರು ಮತ್ತು ಶಿಕ್ಷಣ ತಜ್ಞರು, ಅಮೆರಿಕ. ಅನಿಲ್ ಎಂ. ವನ್ವಾರಿ, ಸಂಸ್ಥಾಪಕರು ಮತ್ತು ಅಧ್ಯಕ್ಷರು, ಅನಿಮೇಷನ್ ಎಕ್ಸ್‌ಪ್ರೆಸ್. ಶಂಭು ಫಾಲ್ಕೆ, ಸಲಹೆಗಾರರು, ವ್ಯವಹಾರ ತಂತ್ರ ಮತ್ತು ಅಭಿವೃದ್ಧಿ, ಲೈವ್ ಪಿಕ್ಸೆಲ್ ಟೆಕ್ನಾಲಜೀಸ್. ನೀನಾ ಸಬ್ನಾನಿ, ಚಲನಚಿತ್ರ ನಿರ್ಮಾಪಕರು ಮತ್ತು ಫೆಸ್ಟಿವಲ್ ಡೈರೆಕ್ಟರ್, ಅನಿಮೆಲಾ. ತೆಹಜೀಬ್ ಖುರಾನಾ, ಅನಿಮೇಷನ್ ನಿರ್ದೇಶಕರು, ಶಿಕ್ಷಣ ತಜ್ಞರು ಮತ್ತು ಟೂನ್ ಕ್ಲಬ್ನ ಸಂಸ್ಥಾಪಕರು. ಜಾಜಿಲ್ ಹೋಮವಾಜಿರ್, 2ಡಿ ಅನಿಮೇಷನ್ ವೃತ್ತಿಪರರು. ಅಂಜನ್ ಕರಿಯಪ್ಪ ಎಂ. ಕಲಾವಿದರು, ವ್ಯಂಗ್ಯಚಿತ್ರಕಾರರು, ಅನಿಮೇಟರ್ ಮತ್ತು ನಿರ್ದೇಶಕರು, ಡಿಸೈನ್ ಹೆಡ್, ಇಮೇಜ್ ಗ್ರೂಪ್. ಸ್ಪರ್ಧೆಗೂ ಮೀರಿದ ಒಂದು ಚಳುವಳಿ ಕೇವಲ ಒಂದು ಸ್ಪರ್ಧೆಯಾಗಷ್ಟೇ ಅಲ್ಲದೆ, ದಿ ಜೈಂಟ್ ಹಂಟ್ ಅನ್ನು ಒಂದು ಜಾಗತಿಕ ಸೃಜನಶೀಲ ಚಳುವಳಿಯಾಗಿ ರೂಪಿಸಲಾಗಿದೆ. ಇದು ಕಲಿಕೆ, ಸ್ಪರ್ಧೆ ಮತ್ತು ಮಾನ್ಯತೆಯನ್ನು ಒಂದೇ. And as you said, now Indian government also has been recognized this sector as sunshine and orange economy. So it's full overall AVGC XR sector. It's not market share or anything. The AVGC sector itself actually is spoken very much in the last 7 years only. And especially like last year, I think Madam spoke, Nirmala Sitharaman Madam spoke, and Assembly government is taking a lot of initiative on AVGC. See, cricket is actually like it is a game of lovable. Everybody loves something like same thing. If you see, even anime also everybody loves, which you don't know, I don't know. That's a problem. Basically, it is actually it's been not promoted heavily. Like we need to promote. That is what is very important point. Okay, so yeah. Adding and answering to the exact thing that you're asking for, AVGC XR has started looking at anime and comics. They come under the comics category. So anime has. But I mean, how much that market share in India of only anime and manga? In terms of market share, if we're talking, last year they had conducted a contest called VAM. Okay. By Waves, which is directly under the Ministry of IT and MOIP. So the VAM is for anime and manga exclusively, which was conducted and which had cosplay, anime, manga creation, web manga creation, and all of this is rooted into the Waves OTT platforms that they're talking about. So that is how AVGC sector is foreseeing anime. And anime is taken up so seriously in India that in 2023 we got an exclusive anime IP copyright that was implemented, and all the Japanese IP companies and the character creation companies, they had minted around $1 million just in IP alone. So that is how extensively India is also taking care of anime. And that is exactly how AVGC XR is also viewing at it.